ಪಾಳಯದಲ್ಲಿ ಪರಿಷತ್ ಚುನಾವಣೆ ರಂಗೇರ್ತಾ ಇದೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ನಾಮಪತ್ರ ಸಲ್ಲಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ವಿನಯ್ ಕಾರ್ತಿಕ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ 5ನೇ ಅಭ್ಯರ್ಥಿಯಾಗಿ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲೇ ಉಮೇದುವಾರಿಕೆ ಸಲ್ಲಿಸಿದರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆದ್ದೇ ಗೆಲ್ಲೋ ವಿಶ್ವಾಸ ಇದೆ. ಸಂಖ್ಯಾಬಲದ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಖಂಡಿತ ಗೆದ್ದೇ ಗೆಲ್ತೀವಿ ಅಂತ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹೇಳಿಕೆ ಕೊಟ್ಟಿದ್ದಾರೆ. 100ಕ್ಕೆ ನಾನು ಗೆಲ್ತೀನಿ, ವಿಶ್ವಾಸ ಇದೆ. ನಮ್ಮ ನಾಯಕರು, ನಮ್ಮ ಹೈಕಮಾಂಡ್ ಅವರು ನನಗೆ ಆಯ್ಕೆ ಮಾಡಿದ್ದಾರೆ. ನನಗೆ ವಿಶ್ವಾಸ ಇದೆ, ನಾನು ಗೆಲ್ತೀನಿ ಅಂತ. ನೋಡೋಣ, ಅದೇನೋ ನಾವು ಲೆಕ್ಕಾಚಾರ ಹಾಕಿದ್ದೀವಿ, ನೋಡೋಣ ಏನಾಗುತ್ತೆ. ಬಟ್ ನಾನು ಗೆಲ್ತೀನಿ. ಕಾಂಗ್ರೆಸ್ ಪಾಳಯದಲ್ಲಿ ಪರಿಷತ್ ಚುನಾವಣೆಯ ಅಖಾಡ ರಂಗೇರ್ತಾ ಇದೆ. ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿ ಈಗ ಕಣದಲ್ಲಿದ್ದಾರೆ. 4 ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಆರಂಭದಲ್ಲೇ ಘೋಷಣೆ ಮಾಡಿತು. ಕಾಂಗ್ರೆಸ್ನಲ್ಲಿರುವಂತಹ ಸಂಖ್ಯಾಬಲದ ಪ್ರಕಾರ 4 ಅಭ್ಯರ್ಥಿಗಳನ್ನ ಆರಾಮಾಗಿ ಗೆಲ್ಲಬಹುದು. ಆದರೆ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಕೆಲ ಮತಗಳ ಕೊರತೆ ಇದೆ. 135 ಸ್ಥಾನ ಇರುವಂತಹ ಕಾಂಗ್ರೆಸ್ನಲ್ಲಿ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ 28 ಮತ ಅಂತ ನೋಡಿದ್ರು 112 ಮತಗಳಿಂದ 4 ಅಭ್ಯರ್ಥಿಯನ್ನ ನಿರಾಯಾಸವಾಗಿ ಕಾಂಗ್ರೆಸ್ ಗೆದ್ದುಕೊಂಡು ಬರಬಹುದು. ಆದ್ರೆ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಅಂದ್ರೆ ಉಳಿದ ಮತಗಳಿಗಾಗಿ ಕಾಂಗ್ರೆಸ್ನ ಲೆಕ್ಕಾಚಾರ ಏನು? ಹಾಗಾದ್ರೆ ಉಳಿದಂತಹ ಮತ ಅಲ್ಲಿಗೆ 23 ಮತಗಳು ಉಳಿಯುತ್ತೆ. ದರ್ಶನ್ ಪುಟ್ಟಣ್ಣಯ್ಯ, ಲತಾ ಮಲ್ಲಿಕಾರ್ಜುನ್, ಪುಟ್ಟಸ್ವಾಮಿ ಗೌಡ ಸೇರಿದಂತೆ ಇನ್ನು ಬಾಕಿ ಇರುವಂತಹ 2 ಮತ. ಅದರ ಜೊತೆಗೆ ತನ್ನ ಎಲ್ಲಾ ಶಾಸಕರನ್ನ ಹಿಡಿದಿಟ್ಕೊಳ್ಳಬೇಕಾದಂತಹ ಜವಾಬ್ದಾರಿ ಕೂಡ ಇದೆ. ಒಂದು ವೇಳೆ ಶಾಸಕರಿಂದ ಅಡ್ಡ ಮತದಾನ ನಡೆದ್ರೆ ಆ ಟೆನ್ಷನ್ ಕೂಡ ಇದೆ. ಹಾಗಾಗಿ ಶಾಸಕರನ್ನ ಒಂದೇ ಕಡೆ ಸೇರಿಸೋದಕ್ಕೆ ರೆಸಾರ್ಟಿಗೆ ಶಿಫ್ಟ್ ಮಾಡೋದಕ್ಕೂ ಪ್ಲಾನ್ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, 4 ಮಂದಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಕಾಂಗ್ರೆಸ್ನ ಬಳಿ ಸ್ಥಾನಗಳಿದೆ. ಅಂದ್ರೆ ಈಗ ಉಳಿದಂತಹ 22, 23 ನಂಬರ್ಸ್ ಏನಿದೆ ಅದರಲ್ಲಿ ಈಗ 5ನೇ ಅಭ್ಯರ್ಥಿಯನ್ನ ಗೆದ್ದುಕೊಂಡು ಬರಬೇಕು. ಅದಕ್ಕೊಂದಷ್ಟು ಹೊಂದಾಣಿಕೆ ಮಾಡಬೇಕು. ಅದರ ಜೊತೆಗೆ ಇರುವಂತವರನ್ನು ಕೂಡ ಉಳಿಸ್ಕೊಂಡು ಹೋಗಬೇಕಾದಂತಹ ಒಂದು ಜವಾಬ್ದಾರಿ ಕಾಂಗ್ರೆಸ್ನ ಮೇಲಿರೋದ್ರಿಂದ ಅದಕ್ಕೆ ಈ ರೆಸಾರ್ಟ್ ರಾಜಕೀಯದ ಮೊರೆ ಹೋಗ್ತಾ ಇದೆಯಾ ಕಾಂಗ್ರೆಸ್? ಶ್ವೇತಾ, ಖಂಡಿತ ಹೋಗಲೇಬೇಕಾದಂತ ಪರಿಸ್ಥಿತಿಯೂ ಇದೆ. ಯಾಕೆಂದ್ರೆ ಕಳೆದ ಬಾರಿ ಕೂಡ ಇದೇ ರೀತಿ ರಾಜ್ಯಸಭೆಗೆ ಚುನಾವಣೆ ಆದಾಗ ಕುಪೇಂದ್ರ ರೆಡ್ಡಿ ಸ್ಪರ್ಧೆ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ರಾಜ್ಯಸಭೆಯ ಮತದಾನದ ದಿನ ಎಲ್ಲರೂ ಕೂಡ ಹೆಬ್ಬಾಳದ ಒಂದು ಖಾಸಗಿ ಹೋಟೆಲ್ನಲ್ಲಿ ಎಲ್ಲರನ್ನು ಕರೆದುಕೊಂಡು ಹೋಗಿತ್ತು ಹಿಂದಿನ ರಾತ್ರಿ. ಅಲ್ಲಿಯೇ ಎಲ್ಲರಿಗೂ ವೋಟ್ ಹಾಕೋದು ಹೇಗೆ ಅನ್ನೋದು, ಯಾಕಂದ್ರೆ ವೋಟ್ ಲ್ಯಾಪ್ಸಸ್ ಆದ್ರೂ ಕೂಡ ಅಭ್ಯರ್ಥಿ ಸೋಲುವಂತಹ ಆತಂಕಗಳಿದಾವೆ. ಆ ಕಾರಣಕ್ಕಾಗಿ ಅಲ್ಲಿ ಅಂದ್ರೆ ಎಲ್ಲರನ್ನು ಖಾಸಗಿ ಹೋಟೆಲ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಮೀಟಿಂಗ್ ಮಾಡಿ, ಅಂದ್ರೆ ಯಾರ್ಯಾರಿಗೆ ಮತ ಹಾಕಬೇಕು ಅಂತೇಳಿ ಗ್ರೂಪ್ ಮಾಡಿ ಅದರ ಪ್ರಕಾರವೇ ಬಸ್ನಲ್ಲಿ ಕರೆದುಕೊಂಡು ಬಂದು ವೋಟ್ ಹಾಕಿದ್ದು ಕಳೆದ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನಾವು ನೋಡಿದೀವಿ. ಈಗ ಮತ್ತೊಮ್ಮೆ ವಿಧಾನ ಪರಿಷತ್ನ ಚುನಾವಣೆಗೆ ಅದು ಮರುಕಳಿಸುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗಾಗಲೇ ಮುಖ್ಯ ಸಚೇತಕರಾಗಿರುವಂತಹ ಅಶೋಕ್ ಪಟ್ಟಣ್ಗೆ ಈಗಾಗಲೇ ಮಾಹಿತಿಯನ್ನು ಕೊಡಲಾಗಿದೆ. ಇದಕ್ಕೆ ತಯಾರಿಗಳನ್ನು ಕೂಡ ಮಾಡಿಕೊಳ್ಬೇಕು ಅನ್ನುವ ರೀತಿಯಲ್ಲಿ ಚರ್ಚೆಗಳು ಕೂಡ ನಡೆದಿದ್ದಾವೆ. ಯಾಕಂದ್ರೆ 4 ಅಭ್ಯರ್ಥಿಗಳಾದ್ರೆ ನಿರಾಯಾಸವಾಗಿ ಗೆಲ್ಲಬಹುದು. 5ನೇ ಅಭ್ಯರ್ಥಿಯ ಗೆಲುವಿಗಾಗಿ ಈಗ ಪೈಪೋಟಿ ನಡೀತಾ ಇದೆ. ಕಾಂಗ್ರೆಸ್ಗೆ 135 ಸ್ಥಾನಗಳಿದೆ. 2 ಪಕ್ಷೇತರರಿದ್ದಾರೆ. ದರ್ಶನ್ ಪುಟ್ಟಣ್ಣಯ್ಯ ಕೂಡ ಇದ್ದಾರೆ ಸರ್ವೋದಯ ಪಕ್ಷದಿಂದ. ಜೊತೆಗೆ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಸೇರಿದ್ರೆ 140 ಆಗುತ್ತೆ. ಅಂದ್ರೆ ಇವಷ್ಟು ಮತಗಳು ಎಲ್ಲೂ ಮತಗಳು ತೊಂದರೆಗಳಾಗ ಎಲ್ಲೂ ಮತಗಳು ಲ್ಯಾಪ್ಸ್ ಆಗದೆ, ಮತಗಳು ರದ್ದಾಗದೆ ಎಲ್ಲರೂ ನೀಟಾಗಿ ವೋಟ್ ಮಾಡಬೇಕು. ಅಂದ್ರೆ ಒಬ್ಬ ಅಭ್ಯರ್ಥಿಗೆ 28 ಮತಗಳು ಸರಿಯಾಗಿ ಬೀಳುವಂತೆ ಮಾಡಿದ್ರೆ 5ಕ್ಕೆ 5 ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಅವಕಾಶಗಳಿದಾವೆ. ಆದ್ರೆ ಒಂದು ಸೇಫ್ಟಿ ದೃಷ್ಟಿಯಿಂದ ಒಬ್ಬ ಅಭ್ಯರ್ಥಿಗೆ 1 ಅಥವಾ 2 ಮತಗಳು ಎಕ್ಸ್ಟ್ರಾ ಹಾಕಲಾಗುತ್ತೆ. ಯಾಕಂದ್ರೆ ಯಾವ್ದಾದ್ರು ಮತಗಳು ರದ್ದಾದ್ರೆ ಅಭ್ಯರ್ಥಿ ಸೋಲುವಂತಹ ಆತಂಕ ಕೂಡ ಇದೆ. ಅದು ಆಗದೇ ಇರುವ ರೀತಿಯಲ್ಲಿ ಮಾಡುವಂತಹ ತಯಾರಿ ಈಗ ಕಾಂಗ್ರೆಸ್ಗಿದೆ. ಒಂದು ದೊಡ್ಡ ರಿಸ್ಕ್ ಅಂತೂ ಕಾಂಗ್ರೆಸ್ಗೆ ಇದೆ. ಅವರ ಬಳಿ
140 ಅನ್ನುವಂತ ವಿಶ್ವಾಸದ ಮತಗಳು ಕಾಂಗ್ರೆಸ್ನ ಬಳಿ ಇದ್ರೂ ಕೂಡ ಒಂದು ಆತಂಕ ಇದ್ದೇ ಇದೆ ಸದ್ಯದ ಬೆಳವಣಿಗೆಗಳು. ಒಂದು, ಸಚಿವ ಸ್ಥಾನ ಸಿಗದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಕೆಲವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಸೀನಿಯರ್ಗಳು ಕೂಡ ಅಸಮಾಧಾನಗೊಂಡಿದ್ದಾರೆ. ಯಾರಾದರೂ ಕಾರಣಗಳನ್ನ ಕೊಟ್ಟು ಗೈರಾಗೋದು ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಅವರು ವೋಟ್ ಮಾಡದೇ ಇರುವಂತದ್ದು ಅಥವಾ ವೋಟ್ ಮಾಡೋದಕ್ಕೆ ಬಂದಾಗ ಲ್ಯಾಪ್ಸ್ ಮಾಡುವಂತದ್ದು, ಈ ತರದ ಬೆಳವಣಿಗೆಗಳಾಗಬಹುದು ಅನ್ನುವಂತ ಆತಂಕ ಕೂಡ ಕಾಂಗ್ರೆಸ್ಗೆ ಇದೆ. ಯಾಕಂದ್ರೆ ವಿಧಾನ ಪರಿಷತ್ ಚುನಾವಣೆಗೆ ಯಾರು ಕೂಡ ಮತವನ್ನ ತೋರಿಸಿ ಹಾಕೋದಿಲ್ಲ. ರಾಜ್ಯಸಭೆ ಆದ್ರೆ ಅವರ ಪಕ್ಷದ ಏಜೆಂಟ್ಗೆ ಮತವನ್ನ ತೋರಿಸಿ ಹಾಕ್ತಾರೆ. ಆದ್ರೆ ವಿಧಾನ ಪರಿಷತ್ ರಹಸ್ಯ ಮತದಾನ ನಡೀತಾ ಇರೋದ್ರಿಂದ ರಿಸಲ್ಟ್ಗೆ ಹೋಗಬೇಕಾದಂತ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.